ಕ್ರಿಕೆಟ್ ಲೋಕದಲ್ಲಿ ವಿರಾಟ್ ಕೊಹ್ಲಿಯ ದಾಖಲೆಗಳು ಒಂದಲ್ಲ ಎರಡಲ್ಲ. ಕ್ರೀಸ್ನಲ್ಲಿ ಕೊಹ್ಲಿ ಇದ್ದರೆ ಬೌಲರ್ಗಳಿಗೆ ನಡುಕ ಹುಟ್ಟುತ್ತೆ, ರನ್ ಹೊಳೆಯೇ ಹರಿಯುತ್ತೆ. ಒನ್ ಸೈಡ್ ಕ್ರೀಸ್ನಲ್ಲಿ ಕೊಹ್ಲಿ ಒಬ್ಬರಿದ್ದರೆ ಸಾಕು, ಮ್ಯಾಚ್ ನಮ್ಮದೇ ಅನ್ನೋ ಧೈರ್ಯ ಇರುತ್ತೆ. ಅಷ್ಟೇ ಅಲ್ಲ, ಕಿಂಗ್ ಕೊಹ್ಲಿ ಅತಿ ಹೆಚ್ಚು ಫ್ಯಾನ್ಸ್ ಫಾಲೋವರ್ಸ್ ಹೊಂದಿರುವಂತಹ ಆಟಗಾರ. ಆದರೆ ಆ ಎಲ್ಲ ಅಭಿಮಾನಿಗಳಿಗೆ ಹಾಗೂ ಫ್ಯಾನ್ಸ್ಗಳಿಗೆ ಒಂದು ಶಾಕಿಂಗ್ ವಿಷಯ ಇದೆ, ಅದು ಕೊಹ್ಲಿಯ ನಿವೃತ್ತಿ. ಎಸ್, ಕಿಂಗ್ ಕೊಹ್ಲಿ ರಿಟೈರ್ಮೆಂಟ್ ಕೊಡ್ತಾರಾ? T20 ವಿಶ್ವಕಪ್ ನಂತರ ವಿರಾಟ್ ಕೊಹ್ಲಿ ಅವರು T20 ಕ್ರಿಕೆಟ್ಗೆ ವಿದಾಯ ಘೋಷಿಸಿಬಿಡ್ತಾರಾ? ಈ ರೀತಿಯ ಚರ್ಚೆಗಳು ಈಗ ಸೋಷಿಯಲ್ ಮೀಡಿಯಾಗಳಲ್ಲಿ ಶುರುವಾಗಿದೆ. ವಿರಾಟ್ ಕೊಹ್ಲಿ ಭಾರತ ಕ್ರಿಕೆಟ್ ತಂಡದ ಸ್ಟಾರ್ ಆಟಗಾರ. ಟೆಸ್ಟ್, ಏಕದಿನ ಹಾಗೂ T20 ಮೂರು ಫಾರ್ಮ್ಯಾಟ್ಗಳಲ್ಲಿ ಕೊಹ್ಲಿ ಅದ್ಭುತ ಪ್ರದರ್ಶನವನ್ನ ನೀಡುತ್ತಲೇ ಬಂದಿದ್ದಾರೆ. ವಿರಾಟ್ ಕೊಹ್ಲಿ ಟೀಂ ಇಂಡಿಯಾ ಪರ 117 T20 ಪಂದ್ಯಗಳನ್ನಾಡಿದ್ದಾರೆ. ಅದಲ್ಲದೆ 1 ಶತಕ ಹಾಗೂ 37 ಹಾಫ್ ಸೆಂಚುರಿಗಳೊಂದಿಗೆ ಒಟ್ಟು 4037 ರನ್ ಕಲೆ ಹಾಕಿದ್ದಾರೆ. ಹಾಗೆಯೇ ಈ ಬಾರಿಯ IPLನಲ್ಲಿ 13 ಪಂದ್ಯಗಳನ್ನು ಆಡಿರುವ ಕಿಂಗ್ ಕೊಹ್ಲಿ 66.10 ಸರಾಸರಿಯಲ್ಲಿ ಒಟ್ಟು 661 ರನ್ ಗಳಿಸಿದ್ದಾರೆ. ಅದರಲ್ಲಿ ಒಂದು ಭರ್ಜರಿ ಶತಕವನ್ನು ಸಹ ಸಿಡಿಸಿದ್ದಾರೆ. ಆದರೆ ಇತ್ತೀಚೆಗೆ T20ಯಲ್ಲಿ ಕೊಹ್ಲಿ ಸ್ಟ್ರೈಕ್ ರೇಟ್ ಬಗ್ಗೆ ಬಹಳಷ್ಟು ಚರ್ಚೆಯಾಗಿತ್ತು. ಈ ಬಾರಿಯ IPL ಪ್ರಾರಂಭದಲ್ಲಿ RCB ಪರವಾಗಿ ಹೆಚ್ಚು ರನ್ ಗಳಿಸಿ ಆರೆಂಜ್ ಕ್ಯಾಪ್ ಗಳಿಸಿದ್ದರೂ ಕೂಡ ಸ್ಟ್ರೈಕ್ ರೇಟ್ ಅಷ್ಟೇನೂ ಇರಲಿಲ್ಲ. ಆದರೆ ವಿರಾಟ್ ಕೊಹ್ಲಿ ಅವರು ತಾವು ಗೇಮ್ನ ಸಿಚುವೇಶನ್ಗೆ ತಕ್ಕಂತೆ ಆಟವಾಡ್ತಿದ್ದೇನೆ ಅನ್ನುವ ಉತ್ತರವನ್ನು ಸಹ ಕೊಟ್ಟಿದ್ದರು. ಈಗ ಮತ್ತೆ T20 ವಿಶ್ವಕಪ್ ನಂತರ ಕೊಹ್ಲಿ T20 ಫಾರ್ಮ್ಯಾಟ್ಗೆ ವಿದಾಯ ಹೇಳಿ ಹೊಸ ಆಟಗಾರರಿಗೆ ಅವಕಾಶ ನೀಡಲಿದ್ದಾರೆ ಅನ್ನೋ ಪ್ರಶ್ನೆ ಹುಟ್ಟಿಕೊಂಡಿದೆ. 35 ವರ್ಷದ ವಿರಾಟ್ ಕೊಹ್ಲಿ ಈಗಾಗಲೇ ನಾಯಕತ್ವ ಸ್ಥಾನದಿಂದ ಕೆಳಗಿಳಿದಿದ್ದರು. ಮುಂದೆ T20 ವಿದಾಯ ಹೇಳಿ ಏಕದಿನ ಹಾಗೂ ಟೆಸ್ಟ್ ಕ್ರಿಕೆಟ್ ಕಡೆಗೆ ಹೆಚ್ಚಿನ ಗಮನ ವಹಿಸಿದರೂ ಆಶ್ಚರ್ಯ ಏನಿಲ್ಲ. ಡಿಜಿಟಲ್ ಡೆಸ್ಕ್, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.